ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದ ಮುಖಾಂತರ ಸ್ನೇಹಿತರೆ, ಈ ಒಂದು 2023ರ ಒಂದು ದೀಪಾವಳಿ ಒಂದು ಸ್ಪೆಷಲ್ ಅಂತ ಮಾಡಿ ಒಂದಷ್ಟು ಸ್ಟಾಕ್ಗಳನ್ನ ಅನಾಲಿಸಿಸ್ ಮಾಡಿಟ್ಟಿದ್ದೀನಿ. ಟಾಪ್ 5 ನ ಒಂದು ಸ್ಟಾಕ್ ಲಿಸ್ಟ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಸ್ಟಾಕು ಹೆಂಗೆ ಏನು ಯಾವ ರೀತಿ ಅಂತ ನೋಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು SEBI ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಆಪ್ಷನ್ಸ್ ಗೀತಾ ಇಂಟ್ರೆಸ್ಟ್ ಇರೋರು ಎನ್ರೋಲ್ಮೆಂಟ್ ಆಗ್ಬೋದು. ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ ಹೆಂಗೆ ಏನು ಅಂತ. ಜಸ್ಟ್ ಸಮರಿ ಹೇಳ್ಬಿಡ್ತೀನಿ. ಇನ್ ಕೇಸ್ ಏನಾದ್ರು ನೀವು ಆಪ್ಷನ್ಸ್ ಬೈಯರ್ ಆಗಿದ್ದೀರಾ, ಲಾಸ್ ಮಾಡ್ಕೊಂತಿದ್ದೀರಾ, ಆಪ್ಷನ್ಸ್ ಸೆಲ್ಲರ್ ಆಗಕ್ಕೆ ಭಯ ಇದೆ ಅಂತ ಹೇಳಿದ್ರೆ, ಎರಡು ಕಾಂಬಿನೇಷನ್ ಇಟ್ಕೊಂಡು ಒಂದು ಕಡಿಮೆ ರಿಸ್ಕ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಕೊಳೋದು ಯಾವ ರೀತಿ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಅನ್ನೋ ಒಂದು ಡೀಟೇಲ್ಸ್ಗಳು ಈ ಒಂದು ಆಪ್ಷನ್ಸ್ ಗೀತಾದ ಮುಖಾಂತರ ಸಿಗುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ನೀವು ಎಲ್ಲಾ ಮಾರ್ಕೆಟ್ ಕಂಡೀಷನ್ಸ್ಗೂ ಅಪ್ಲಿಕೇಬಲ್ ಆಗುವಂತ ಸ್ಟ್ರಾಟಜೀಸು ಈ ನಮ್ಮ ಕೋರ್ಸ್ ಅಲ್ಲಿ ಇದೆ. ಓಕೆ, ಸರಿ ಸ್ನೇಹಿತರೆ, ನಮ್ಮ ಇವತ್ತಿನ ಒಂದು ಫಸ್ಟ್ ಸ್ಟಾಕ್ ಬಂದು ವಾಸ್ಕಾನ್ ಇಂಜಿನಿಯರ್ಸ್ ಲಿಮಿಟೆಡ್ ಅನ್ನೋ ಒಂದು ಸ್ಟಾಕ್. ಇದು ಎಲ್ಲ ಸ್ಟಾಕು ವೀಕ್ಲಿ ಒಂದು ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಒಂದು ರೀತಿಯಲ್ಲಿ ನಾನು ಡೇ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿಲ್ಲ. ಸೊ ನೆನ್ಪಿಟ್ಕೊಳ್ಳಿದ್ರು ವೀಕ್ಲಿಯ ಟೈಮ್ ಫ್ರೇಮ್ ಅನಾಲಿಸಿಸ್. ಓಕೆ, ಸರಿ. ಈ ಒಂದು ಸ್ಟಾಕ್ ನ ಅನಾಲಿಸಿಸ್ ನೋಡ್ಬಿಟ್ರೆ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಆಗಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ಒಂದು 50 ಇಂದ 55 ರುಪೀಸ್ಗೆ ಬ್ರೇಕ್ಔಟ್ ಕೊಟ್ಮೇಲೆ ರೀಟೆಸ್ಟ್ ಆದ್ಮೇಲೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಶನ್ಸ್ ಆದ್ಮೇಲೆ ಈ ಒಂದು ಸ್ಟಾಕ್ ಯಾವುದೇ ಒಂದು ಕಾರಣಕ್ಕೂ ಈ ಒಂದು ಪ್ರೀವಿಯಸ್ ಸ್ವಿಂಗ್ ಏನಿದೆ ಆ ಒಂದು ಸ್ವಿಂಗ್ ನ ಬ್ರೇಕ್ ಆಗಿಲ್ಲ. ಸೊ ಈ ಒಂದು ಸ್ಟಾಕ್ ಅಲ್ಲಿ ಒಳ್ಳೆ ಒಂದು ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್ ಒಂದು ಸ್ವಿಂಗ್ ಟ್ರೇಡಿಂಗ್ ಅಂತ ಟೈಟಲ್ ಅಲ್ಲಿ ಹಾಕಿದೀನಿ. ಸೊ ಬಟ್ ಇಂಡೈರೆಕ್ಟ್ಲಿ ಕೆಲವೊಂದು ಸ್ಟಾಕ್ ಅಲ್ಲಿ ಏನಾದ್ರು ಒಳ್ಳೆ ಒಂದು ಮೂವ್ಮೆಂಟ್ ಕೊಡ್ತು ಅಂತ ಹೇಳಿದ್ರೆ ಒಂದು 2 to 3 ಮಂತ್ಸ್ ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪೊಸಿಷನ್ ರೀತಿಯಿಂದ ಕ್ಯಾರಿ ಮಾಡ್ಬೇಕಾಗುತ್ತೆ. ಈ ಒಂದು ಸ್ಟಾಕ್ ಏನಾದ್ರು ಹತ್ತತ್ರ ಈ ಒಂದು ರೆಡ್ ಬಾಕ್ಸ್ ಏನ್ ಮಾರ್ಕ್ ಮಾಡಿದ್ರೆ ಆ ಒಂದು ರೆಡ್ ಬಾಕ್ಸ್ ನ ಬ್ರೇಕ್ಔಟ್ ಆಗಿ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಒಂದು ಫಾರ್ಮೇಶನ್ಸ್ ಕೊಡ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ನೀವು ಎಂಟರ್ ಆಗ್ಬೋದು. ಫಸ್ಟ್ ಇಮಿಡಿಯೇಟ್ ಒಂದು ಸಣ್ಣ ಟಾರ್ಗೆಟ್ ಬಂದು 90 ರುಪೀಸ್ ಇದೆ. ಅದೇನೋ ಸಸ್ಟೈನ್ ಆಯ್ತು ಅಂದ್ರೆ 97 ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್ ಬಂದು 115 ರೂಪಾಯಿ. ಅಲ್ಲಿಗೆ 115 ರುಪೀಸ್ ಒಂದು ಟಾರ್ಗೆಟ್ ನ ಒಂದು ಈ ಒಂದು ಸ್ಟಾಕ್ ಕೊಡ್ತಾ ಇದೀನಿ ಅಂತ ಹೇಳ್ಬೋದು. ಸೊ ಒಳ್ಳೆ ಒಂದು ಸುಮಾರು ಅನಾಲಿಸಿಸ್ ಮಾಡಿ ಕೊಡುವಂತ ಸ್ಟಾಕ್ಸ್ ಸ್ನೇಹಿತರೆ. ಸುಮಾರು ಜನ ಕೇಳ್ಬೋದು, ಸತೀಶ್ ಅವರೇ ನೀವು ಸ್ಟಾಕ್ ಅನಾಲಿಸಿಸ್ ಶೇರ್ ಮಾಡ್ತಿರಲ್ಲ, ಹೆಂಗೆ ಯಾವ ರೀತಿ ಒಂದು ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ತೀರಾ ಅಂತ ತಿಳ್ಕೊಬೇಕು ಅಂತ ಸುಮಾರು ಜನ ಕೇಳ್ತಿದ್ರು. ಆ ರೀತಿ ಒಂದು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟಿರೋಂಥ ಒಂದು ವಾಟ್ಸ್ಆಪ್ ನಂಬರ್ ಕೆಳಗಡೆ ಕೊಟ್ಟಿದ್ದೀನಲ್ಲ, ಈ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲೂ ಸಹ ನೀವು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ನ ಕಲಿಬಹುದು. ಇದು ಬಿಗಿನರ್ಸ್ ಆಗಿದ್ರು ಹೆಲ್ಪ್ ಆಗುತ್ತೆ. ಸ್ವಲ್ಪ ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಶನ್ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದೆ ಬಟ್ ಎಂಟ್ರಿ ಎಕ್ಸಿಟ್ ಗೊತ್ತಾಗ್ತಿಲ್ಲ ಅನ್ನೋರು ಸಹ ಎನ್ರೋಲ್ಮೆಂಟ್ ನ ಆಗಬಹುದು. ಓಕೆ, ಸೊ ಸೆಕೆಂಡ್ ಸ್ಟಾಕ್ ಬಂದು ಶಾಲ್ ಬೈ ಲಿಮಿಟೆಡ್ ಅನ್ನುವ ಒಂದು ಮತ್ತೊಂದು ಸ್ಟಾಕ್ ಸ್ನೇಹಿತರೆ. ಸೊ ಕೆಲವೊಂದು ಸ್ಟಾಕ್ ನಾನು NSL ತಗೊಂಡಿದ್ದೆ, ಕೆಲವೊಂದು ಸ್ಟಾಕ್ BSL ತಗೊಂಡಿದ್ದೆ. ಸೊ ಜಸ್ಟ್ ಸ್ವಲ್ಪ ನೋಡ್ಕೊಂಡು ನೀವು ಸ್ವಲ್ಪ ಸರ್ಚ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಸ್ಟಾಕ್ ಬಂದು ಶಾಲ್ ಬಿ ಲಿಮಿಟೆಡ್ ಅನ್ನೋ ಒಂದು ಸ್ಟಾಕ್ ಆಡಿ ಹೆಸರನ್ನ ಒಂದು ಹೇಳ್ಬಿಟ್ಟೆ. ಸೊ ಈ ಒಂದು ಸ್ಟಾಕ್ ಸಹ ನೋಡ್ಬೋದು, ಸುಮಾರು ದಿವಸಗಳ ನಂತರ ಈ ಒಂದು ಆಲ್ಮೋಸ್ಟ್ 2018 ಒಂದು ಸ್ವಿಂಗ್ ಏನಿದೆ ಆ ಒಂದು ಸ್ವಿಂಗ್ ನ ಬ್ರೇಕ್ ಆಗಿ ಆ ಬೇಸಿಸ್ ಮೇಲೆ ಅದತ್ರ 280 ಇಂದ 290 ರುಪೀಸ್ ಮೇಲೆ ಒಂದು ಸಸ್ಟೈನ್ ಆಗ್ತಿರೋದ್ರಿಂದ ನೋಡಿ, ಇದು ಇನ್ನೂ ಮಾರ್ಕೆಟ್ ಕ್ಲೋಸ್ ಆಗಿಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ, ಬಿಕಾಸ್ SEBI ಒಂದು ಮ್ಯಾಂಡೇಟರಿ ರೂಲ್ಸ್ ಇರೋದ್ರಿಂದ ಎಲ್ಲ ಒಂದು ಸ್ಟಾಕ್ ಅನಾಲಿಸಿಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇತ್ತೀಚೆಗೆ ಒಂದು ಪೋಲ್ ನ ಸಹ ಒಂದು ಕ್ವೆಶನ್ಸ್ ನ ಕೇಳಿದೆ, ಯಾವ ಒಂದು ಒಳ್ಳೆ ಟೈಮ್ಗೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂದ್ರೆ ಸುಮಾರು ಜನ 7 ಗಂಟೆ ನಂತರ ಅಂತ ಹೇಳಿದ್ರೆ. ಸೊ ಆಲ್ರೆಡಿ ಡಿಸೈಡ್ ಮಾಡಿದ್ರೆ 6 ರಿಂದ 7 ಗಂಟೆ ಟೈಮಲ್ಲಿ ಅಪ್ಲೋಡ್ ಮಾಡಿದ್ರೆ ನೀವು ಆಫೀಸಿಂದ ಮನೆಗೆ ಬಂದ್ಮೇಲೆ ನೈಟ್ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ರಿಸರ್ಚ್ ಮಾಡೋ ಸ್ವಲ್ಪ ಕಲಿಯೋಕೆ ಸಹ ಹೆಲ್ಪ್ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಆ ಒಂದು ಟೈಮಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ಅದಾದ್ಮೇಲೆ ಈ ಒಂದು ಸ್ಟಾಕ್ ಸಹ ಒಳ್ಳೆ ಒಂದು ಏನಾದರೂ ಬ್ರೇಕ್ಔಟ್ ಕೊಡ್ತು 290 ಮೇಲೆ ಏನಾದರೂ ನೆಕ್ಸ್ಟ್ ವೀಕ್ ಸಸ್ಟೈನ್ ಆಯ್ತು ಅಂದ್ರೆ, ಈ ವೀಕ್ ಬಿಟ್ಟು ನೆಕ್ಸ್ಟ್ ವೀಕ್ ಏನಾದ್ರು ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ ಅದತ್ರ 480 ಇಂದ 500 ರುಪೀಸ್ ಗಂಟ ರೀಚ್ ಆಗುವಂತ ಒಂದು ಚಾನ್ಸಸ್ ಇದೆ. ಇದು ಒಂದು ಒಳ್ಳೆ ಒಂದು ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಶನ್ಸ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಒಳ್ಳೆ ಪ್ಯಾಟರ್ನ್ ಸಹ ಈ ಒಂದು ಸ್ಟಾಕ್ ಕೊಡ್ತಿರೋದ್ರಿಂದ ಹೈ ಪ್ರಾಬಬಿಲಿಟಿ ಇದೆ ಈ ಒಂದು ಸ್ಟಾಕ್ ಅಲ್ಲಿ ಒಂದು ಟಾರ್ಗೆಟ್ ಅಚೀವ್ಮೆಂಟ್ ಆಗೋದು. ಓಕೆ, ಸೊ ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ಅಂಡ್ ಪ್ರೆಸಿಷನ್ ಕಾಸ್ಟಿಂಗ್ ಅನ್ನುವ ಒಂದು ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ನಲ್ಲಿ ಈ ಒಂದು ಸ್ಟಾಕ್ ನ ಒಂದು ಅನಲೈಸ್ ಮಾಡ್ತಾ ಇದ್ರಿ. ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳೋದಕ್ಕಿಂತ ಈ ಒಂದು ಸ್ಟಾಕ್ ಸುಮಾರು ಒಂದು ಏನಂತಾರೆ ಒಂದು ರೌಂಡಿಂಗ್ ಬಾಟಮ್ ನ ಫಾರ್ಮೇಶನ್ಸ್ ಆದ್ಮೇಲೆ ಈ ನೋಡ್ಬೋದು, ಒಂದ್ ನಿಮಿಷ, ಈ ಒಂದು ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ವಾರಗಳ ನಂತರ ಒಂದು ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಆ ಒಂದು ಬ್ರೇಕ್ಔಟ್ ನ ಸಸ್ಟೈನ್ ಆದ್ರೂ ಸಹ ನೀವು ನೋಡಬಹುದು ಸ್ವಲ್ಪ ರೆಡ್ ಕ್ಯಾಂಡಲ್ ಬಂದಿರೋದ್ರಿಂದ ಸ್ವಲ್ಪ ಒಂದು ಏನ್ ಹೇಳ್ತಾರೆ ಒಂದು ಇಮಿಡಿಯೇಟ್ ಒಂದು ಟಾರ್ಗೆಟ್ ನ ಅಚೀವ್ ಆಗೋ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಸಹ ನೀವು ಪ್ರೀವಿಯಸ್ ಕ್ಯಾಂಡಲ್ಗಳನ್ನ ಸಹ ನೋಡಿದ್ರೆ ಒಳ್ಳೆ ಒಂದು ಬೈಯಿಂಗ್ ಪ್ರೆಷರ್ ಬರ್ತಿದೆ ಕೆಳಗಡೆ ಸೈಡ್ ಇಂದ, ಬಟ್ ಏನಾದ್ರೆ ಕ್ಯಾಂಡಲ್ಸ್ ಕ್ಲೋಸಿಂಗ್ ಚೆನ್ನಾಗಿ ಆಗ್ತಿಲ್ಲ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ ನ 650 ಏನಾದ್ರು ನೀಟಾಗಿ ಬ್ರೇಕ್ಔಟ್ ಆಯ್ತು ಅಂತ ಒಳ್ಳೆ ಕ್ಯಾಂಡಲ್ಸ್ ನ ಒಂದು ಬ್ರೇಕ್ಔಟ್ ಆಯ್ತು ಅಂದ್ರೆ
850 ಗಂಟ ರೀಚ್ ಆಗುವಂತ ಚಾನ್ಸಸ್ ಇದೆ. ಅದು 850 650 ಸ್ಟ್ರಾಂಗ್ ಕ್ರಾಸ್ ಆದ್ರೆ 850 ಟಾರ್ಗೆಟ್ ಕೊಟ್ಟಿದ್ದೀನಿ. ಇದು ಇನ್ವೆಸ್ಟ್ಮೆಂಟ್ ಇನ್ ಪ್ರೆಸಿಷನ್ ಕ್ಯಾಸ್ಟಿಂಗ್ ನ ಒಂದು ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು ಅಶೋಕ ಬಿಲ್ಡ್ಕಾನ್ ಲಿಮಿಟೆಡ್ ಒಂದು ಸ್ಟಾಕ್ ನ ಸಹ ನಾನು ಅನಾಲಿಸಿಸ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡಬಹುದು, ಈ ಒಂದು ಸ್ಟಾಕ್ ಪೆನ್ ತಗೊಂಡ್ಬರ್ತೀನಿ. ಈ ಒಂದು ಆಲ್ಮೋಸ್ಟ್ ಒಂದು 145 150 ಸುಮಾರು ದಿವಸ ಒಂದು ರೆಸಿಸ್ಟೆನ್ಸ್ ತಗೊಂಡು ಡ್ರಾಪ್ ಆಗಿ ಮತ್ತೆ ಅಲ್ಲೇ ಬಂದಿರೋದ್ರಿಂದ ಕೈಂಡ್ ಆಫ್ ಡಬ್ಲ್ಯೂ ಪ್ಯಾಟರ್ನ್ ಆಗಿದ್ರೆ ಸಹ ನೋಡಬಹುದು. ಒಂದ್ ಸಮಸ್ಯೆ ಏನಂತ ಹೇಳಿದ್ರೆ, ಈ ಒಂದು ಸ್ಟಾಕ್ ಒಂದು 200 ಅಥವಾ 180 200 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದ್ರಿಂದ ಸ್ವಲ್ಪ ಈ ಒಂದು ಸ್ಟಾಕು ಈ ಒಂದು 150 ಲೆವೆಲ್ಗೆ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಕೊಡ್ಬೇಕು. ಅದಾದ್ಮೇಲೆ ನೀಟಾಗಿ ಈ ಒಂದು ಸ್ಟಾಕು 180 200 ಗಂಟೆ ಆರಾಮಾಗಿ ಅಚೀವ್ಮೆಂಟ್ ಆಗುತ್ತೆ. ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಿಕಾಸ್ ಈ ಒಂದು ಸ್ಟಾಕ್ ಅಲ್ಲಿ ನೋಡಿದ್ರೆ ಬೇರೆ ಸ್ಟಾಕ್ ಶೇರ್ ಮಾಡಿದ್ರೆ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಇದು ಸ್ವಲ್ಪ ಇಲ್ಲಿ ಹೋಲ್ಡ್ ಆಗ್ತಿದೆ ನೋಡಿ. ಇಲ್ಲಿ ಸಹ ಸುಮಾರು ದಿವಸ ಹೋಲ್ಡ್ ಆದ್ರೂ ಸ್ವಲ್ಪ ರಿಜೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ದಿವಸ ಇದು ಈ ಒಂದು ರೀತಿಯ ಒಂದು ಕ್ಯಾಂಡಲ್ಸ್ಟಿಕ್ಸ್ ಆಗಿ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಈ ರೀತಿ ಒಂದು ಫಾರ್ಮೇಶನ್ಸ್ ಬಂದ್ರೆ ಮಾತ್ರ 160 ಲೆವೆಲ್ ಅಲ್ಲಿ ಎಂಟರ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದು ಸ್ವಲ್ಪ ಏನಂದ್ರೆ ಸ್ವಲ್ಪ ಸುಮಾರು ದಿವಸ ಆಟ ಆಡಿಸಿ ಅಪ್ ಟ್ರೆಂಡ್ ಕೊಡುವಂತ ಸ್ಟಾಕ್ ಅಂತ ಹೇಳ್ಬೋದು ಅಶೋಕ ಬಿಲ್ಡ್ಕಾನ್. ಇದು ನೀವು IPO ಸ್ಟೇಜ್ ಇಂದ ನೋಡಿದ್ರು ಸಹ ಸುಮಾರು ದಿವಸ ಅಪ್ ಹೋಗುತ್ತೆ ಡೌನ್ ಹೋಗುತ್ತೆ ಅಪ್ ಹೋಗುತ್ತೆ ಡೌನ್ ಹೋಗ್ತಿರೋದ್ರಿಂದ ಸ್ವಲ್ಪ ಒಂದು ರಿಸ್ಕಿ ಬೆಟ್ ಅಂತ ಹೇಳ್ಬೋದು ಈ ನಮ್ಮ ಅಶೋಕ ಬಿಲ್ಡ್ಕಾನ್ ಲಿಮಿಟೆಡ್ ನ ಒಂದು ಶೇರ್. ಓಕೆ, ಸೊ ನೆಕ್ಸ್ಟ್ ಬಂದು ಆಸ್ಟ್ರಾಜೆನಿಕಾ ಅನ್ನೋ ಒಂದು ಫಾರ್ಮಾಸ್ಯೂಟಿಕಲ್ ಒಂದು ಸ್ಟಾಕ್ ನ ಅನಾಲಿಸಿಸ್ ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಸಹ ನೋಡಬಹುದು ಪ್ರೀವಿಯಸ್ ಸ್ಟಾಕ್ ಕಂಪೇರ್ ಮಾಡಿ ಸಿಮಿಲರ್ ಅದೇ ರೀತಿ ಪ್ಯಾಟರ್ನ್ ಇದೆ ಅಂತ ಹೇಳ್ಬೋದು. ಬಟ್ ಆದಷ್ಟು ವೋಲಟಾಲಿಟಿ ಇಲ್ಲ ಈ ಒಂದು ಸ್ಟಾಕ್ ಅಲ್ಲಿ ಅಂತ ಹೇಳ್ಬೋದು. ನೋಡಬಹುದು ಸುಮಾರು ದಿವಸ ಈ ರೀತಿ ಒಂದು ಪ್ಯಾಟರ್ನ್ ಗಳು ಕೊಟ್ಮೇಲೆ ಕೈಂಡ್ ಆಫ್ ಡಬ್ಲ್ಯೂ ಪ್ಯಾಟರ್ನ್ ಕೊಟ್ಮೇಲೆ ಈ ಒಂದು 4800 ಅಲ್ಲಿ ನೀಟಾಗಿ ಒಂದು ಸಸ್ಟೈನ್ ಆಗ್ತಿರೋದ್ರಿಂದ ಬಿಲ್ಡಪ್ ಆಗ್ತಿದೆ. ಇದೇನಾದ್ರೂ ಬ್ರೇಕ್ಔಟ್ ಕೊಡ್ತು ಅಂತ ಹೇಳಿದ್ರೆ ರೀಟೆಸ್ಟ್ ಆಗೋದು ಸ್ವಲ್ಪ ಡೌಟ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ನ ಬ್ರೇಕ್ಔಟ್ ಕೊಡ್ತು ಅಂತ ಹೇಳಿದ್ರೆ ಹತ್ರ 7000 ಇಂದ 7200 ಗಂಟ ಒಂದು ಒಂದು ಏನಾದ್ರೂ ಒಂದು ಟಾರ್ಗೆಟ್ ನ ಅಚೀವ್ ಆಗುವಂತ ಚಾನ್ಸಸ್ ಇದೆ. ಅಲ್ಲಿಗೆ ಅದು ಆಲ್ಮೋಸ್ಟ್ 40-50% ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ ಈ ಒಂದು ಸ್ಟಾಕ್ ಗೆ. ಸೊ ಇದು ಈ ಒಂದು ಸ್ಟಾಕ್ ನ ಅನಾಲಿಸಿಸ್ ಸ್ನೇಹಿತರೆ. ಸೊ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಜೊತೆಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಕಮೆಂಟ್ ಮುಖಾಂತರ ಆದ್ರೆ ಬೇರೆಯವರು ಸಬ್ಸ್ಕ್ರೈಬರ್ ಸಹ ನೋಡೋದ್ರಿಂದ ಅವ್ರಿಗೂ ಸಹ ಒಂದು ಐಡಿಯಾ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ಏನೋ ಒಂದು ಕಂಟೆಂಟ್ ಇಂದ ನೋಡಬಹುದು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಸೊ ಇದು ನಮ್ಮ ಈ ಒಂದು ಇವತ್ತಿನ ಒಂದು ಕಂಟೆಂಟ್ ಸ್ನೇಹಿತರೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಅದ್ರ ಜೊತೆಗೆ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವ್ರ ಜೊತೆ ಸಹ ಡಿಸ್ಕಷನ್ ಮಾಡಿ, ಫೈನಾನ್ಷಿಯಲ್ ನಾಲೆಜ್ ನ ಶೇರ್ ಮಾಡಿ ನಮ್ಮ ಕನ್ನಡ ಜನತೆಗೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.